ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ತೋರಿಸೋದಕ್ಕೆ ಬಂದಿರತಕ್ಕಂಥ ಮನೆ ಬಂದು 20x30 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್ ಹಿಟ್ಟು ಮಾಡಿರುವ ಲಕ್ಸುರಿ ಮನೆ ಇದಾಗಿದ್ದು, ಒಟ್ಟು 3 ರೂಮ್ಗಳು ಜೊತೆಗೆ ಒಂದು ಮಲ್ಟಿಪರ್ಪಸ್ ರೂಮನ್ನು ಹೊಂದಿರುವ BDA ಮನೆ ಇದಾಗಿದ್ದು, ರೂಮ್ಗಳಂತೂ ತುಂಬ ಸ್ಪೇಸಿಯಸ್ ಆಗಿದ್ದು, ಈ ಮನೆ ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ ಸೆಕೆಂಡ್ ಬ್ಲಾಕು, JP ನಗರ ಎಕ್ಸ್ಟೆನ್ಷನ್ನು. ಈ ಮನೆಗೆ ಕನೆಕ್ಟಿವಿಟಿ ಅಂತ ಬಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು BMTC ಬಸ್ ಫೆಸಿಲಿಟಿ ಇರುವಂಥ ಲೊಕೇಶನ್ ಇದಾಗಿರುತ್ತೆ. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಹಾಲಿಡೇ ವಿಲೇಜ್ ರೋಡಿಂದ ಕೇವಲ 500 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ಮನೆ ಫ್ರಂಟ್ ಎಲಿವೇಶನ್ ನೋಡೋದಾದರೆ ನಿಮಗೆ ಬಾಟಮ್ ಟು ಟಾಪು ಈ ರೀತಿ ಇದೆ. ಫಸ್ಟ್ ಫ್ಲೋರು ಬಾಲ್ಕನಿ, ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಥರ್ಡ್ ಫ್ಲೋರ್ ಬಾಲ್ಕನಿ ಹಾಗೂ ಟೆರೆಸು. ಸೊ ಸ್ಪಾಟ್ ಲೈಟೆಲ್ಲ ನೋಡ್ತಾ ಇದ್ದೀರಾ ಎಷ್ಟು ನೀಟ್ ಆ್ಯಂಡ್ ವೆಲ್ ಡಿಸೈನ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಜೊತೆಗೆ ಪೇಂಟ್ ಸ್ಟ್ರಕ್ಚರ್ ಬಂದು ನಿಮಗೆ ಅಲ್ಟಿಮಾ ಪೇಂಟನ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಇದಿಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೂ ಸೇಫ್ಟಿ ಅಂತ ಬಂದರೆ ನಿಮಗೆ MS ಫುಲ್ಲಾಗಿ ಗೇಟ್ ಕೊಟ್ಟಿದ್ದಾರೆ. 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ, ಒಂದು ವಾಕ್ ಗೇಟ್ ಕೊಟ್ಟಿದ್ದು. ಆ ಗೇಟು ಈ ಒಂದು ಡಿಸೈನಲ್ಲಿ ಮಾಡಿದ್ದಾರೆ. ಆ್ಯಂಡ್ CCTVಗೆ ಎಲ್ಲ ಕಡೆ ನಿಮಗೆ ಕ್ಯಾಮ್ರಾಗೆ ವೈರಿಂಗ್ ಆಗಿದ್ದು, ಕ್ಯಾಮ್ರಾ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗತ್ತೆ. ಬಟ್ ಈ ಫ್ರಂಟ್ ಎಲಿವೇಶನ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ಸಖತ್ತಾಗಿ ಬಂದಿದೆ ಫ್ರಂಟ್ ಎಲಿವೇಶನ್ ಮಾತ್ರ. ಮನೆ ಮುಂಭಾಗನೂ ಅಷ್ಟೇ ವೈಡ್ ಆಗಿದೆ ರಸ್ತೆ, ನೋಡ್ತಾ ಇರ್ಬೋದು. ವೈಡ್ ಆಗಿರುವಂಥ ರಸ್ತೆ ಇದಾಗಿದ್ದು. ಬನ್ನಿ ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ, ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾನು ವಾಕ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಎಂಟ್ರಿ ಆಗ್ತಿದ್ದಾಗೆ ನಮಗೆ ಸಿಗ್ತಕ್ಕಂಥದ್ದು ಯೂಸ್ ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾದಲ್ಲಿ ವಾಟರ್ ಕನೆಕ್ಷನ್ ಅಂತ ಬಂದರೆ ನಿಮಗೆ ಆಲ್ರೆಡಿ ಕಾವೇರಿ ಇನ್ಸ್ಟಾಲೇಷನ್ ಆಗಿದೆ, ನೀರು ಕೂಡ ಬರ್ತಿದೆ. ಹಾಗೆ ತನ್ನದೇ ಆದಂಥ ಸ್ವಂತ ಬೋರ್ ಫೆಸಿಲಿಟಿನೂ ಕೂಡ ಇದೆ. ಬೋರ್ ಫೆಸಿಲಿಟಿ ಇದ್ದು ಜೊತೆಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ನು ಕೂಡ ಮಾಡಿ ಕೊಟ್ಟಿರುವಂಥದ್ದು. ಅದಕ್ಕೆ ಸೇಫ್ಟಿ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಸೊ ಈ ಕಡೆ ಬಂದರೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನ ಇನ್ಸ್ಟಾಲ್ ಮಾಡಿದ್ದು, ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಆರಾಮಾಗಿ ದೊಡ್ಡ 2 ಕಾರುಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಸ್ಪೇಸು ಕೊಟ್ಟಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ತಮ್ಮಲ್ಲಿ ಏನಾದರೂ ಹೆವಿ ವೆಹಿಕಲ್ಸ್ ಇತ್ತು ಅಂದರೆ ಅದನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಲ್ಲಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದು. ಸೊ ಮೇಂಟೆನೆನ್ಸ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಒಂದು 4 ಅಡಿವರೆಗೂ ಮೇಂಟೆನೆನ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ POP ಫಾಲ್ ಸೀಲಿಂಗು ಇದಾಗಿದ್ದು. ಸೊ ನೋಡಿ ತುಂಬಾ ಸ್ಪೇಸಿಯಸ್ ಆಗಿದೆ ಏರಿಯಾ. ಬೇಕಂತಂದರೆ ಇಲ್ಲಿ ನೀವು ಒಂದು ವಾಶ್ ರೂಮನ್ನು ಕೂಡ ಮಾಡಿಸ್ಕೋಬೋದು ಆಫ್ಟರ್ ದಟ್ಟು. ಮತ್ತು ಈ ಬೇಮ್ ಏನಿದೆ, ಈ ಬೇಮ್ಗೆ ವಾಲ್ ಕಟ್ಟಿ ಬೇಕಾದ್ರೆ ಇದನ್ನು ರೂಮ್ ಥರನೂ ಕೂಡ ಮಾಡ್ಕೋಬೋದು. ಆ ರೀತಿಯೆಲ್ಲ ಆಪರ್ಚುನಿಟೀಸ್ ಇದೆ. ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಮಾಹಿತಿ. ಆದರೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ SS ರೈಲಿಂಗ್ಸ್ನ ಕೊಟ್ಟಿದ್ದು 304 ಜಿಂದಾಲ್ನ ಯೂಸ್ ಮಾಡಿದ್ದಾರೆ. ಸೊ ಇದು ನೋಡ್ತಾ ಇದ್ದೀರಲ್ವ ಎಷ್ಟು ವೈಡ್ ಆಗಿದೆ ಸ್ಟೇರ್ ಕೇಸು. ಮತ್ತು ಎಂಟ್ರಿ ಹಾಕ್ತಿದ್ದಾಗೆ ವ್ಯೂ ಈ ರೀತಿ ಬರುತ್ತೆ. ರೋಡ್ ಫೇಸ್ ಇರುವಂಥ ಇದು ಒಂದು ಕೂಡ ಬಾಲ್ಕನಿ. ಈ ಕಡೆಯಿಂದ ನೋಡೋದಾದರೆ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಸೊ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಫಾಲ್ ಸೀಲಿಂಗ್ ಈ ರೀತಿ ಇದ್ದು ಸ್ಟೇರ್ ಕೇಸ್ ಈ ರೀತಿ ಕಾಣಿಸುತ್ತೆ. ಇನ್ನು ಮನೆಯ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸ್ ಬಂದು ಈಸ್ಟ್ ಫೇಸಿಂಗ್ ಆಗಿದ್ದು. ಸೊ ಮೇನ್ ಡೋರು, ಪೂಜಾ ರೂಮ್ ಡೋರು, ಬಾತ್ರೂಮ್ಸ್ ಡೋರು, ಹಾಗೆ ರೂಮ್ಗಳ ವಾಸ್ಕಲ್ಲೆಲ್ಲ ನಿಮಗೆ ಕಂಪ್ಲೀಟಾಗಿ ಟೀಕುಡ್ದಾಗಿರುತ್ತೆ. ಬಾತ್ರೂಮ್ ವಾಸ್ಕಾಲು ಕೂಡ ನಿಮಗೆ ಟೀಕುಡ್ದಾಗಿದ್ದು. ಸೊ ಒಂದೊಳ್ಳೆ
ರೀತಿನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಡೋರ್ ಆಗಿದ್ದು, ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಒಂದು ದೊಡ್ಡದಾಗಿರುವಂಥ ಹಾಲು ಈ ರೀತಿ ಇದೆ. ಸೊ ಅಪೋಸಿಟ್ ನಿಮಗೆ ವಾಲ್ ಡಿಸೈನು ವಿನಿಯರ್ ಶೀಟಿಂದ ಮಾಡಿಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ರೋಡ್ ಫೇಸಿಂಗು ವೆಂಟಿಲೇಷನ್ ಕೊಟ್ಟಿದ್ದು ಫಾರ್ ವಿಂಡೋ 5/6 ಇದ್ದು. ಡೋರ್ ಓಪನ್ ಮಾಡಿದ ಪಕ್ಕದಲ್ಲೇ ನಿಮಗೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು, ಅದು ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ, ತುಂಬ ಐಕಾನಿಕ್ ಆಗಿದೆ. ಹಾಗೆ ಕೆಳಗಡೆ ನಿಮಗೇನು ಸ್ಟೋರೇಜ್ ಕೊಟ್ಟಿದ್ದಾರೆ ಅಲ್ಲಿ CCTV ಕ್ಯಾಮ್ರಾ ವೈರಿಂಗ್ಸು ಮತ್ತು ಕೇಬಲ್ಲು ಪ್ರತಿಯೊಂದೂ ಕೂಡ ಬಂದಿರುತ್ತೆ. ಅಲ್ಲಿ ನೀವು ಕನೆಕ್ಷನ್ ಮಾಡ್ಕೋಬೋದು ಅಥವಾ DVR ಇಟ್ಕೊಂಡು ನೋಡ್ಬೋದು. ಹಾಗೆ ಡೋರ್ ಅಕ್ಕಪಕ್ಕ ನಿಮಗೆಲ್ಲ ರ್ಯಾಫ್ಟರ್ನ ಕೊಟ್ಟಿದ್ದು ಒಂದೊಳ್ಳೆ ಲುಕ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ಮತ್ತು POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ಹಾಗೂ ಹಾಲಿಂದ ನಿಂತ್ಕೊಂಡು ಕಿಚನ್ ಏರಿಯಾ, ಪೂಜಾ ರೂಮು, ಡೈನಿಂಗ್ ಹಾಲೆಲ್ಲ ನೋಡಿದ್ರೆ ಈ ರೀತಿ ಇದು ತುಂಬಾ ಸುಂದರವಾಗಿದೆ ಅಂತಲೇ ಹೇಳ್ತೀನಿ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಇಲ್ಲೇನು ಕೊಟ್ಟಿದ್ದಾರೆ ಇದನ್ನು ಕೂಡ ಸ್ಟೋರೇಜ್ ಕೊಟ್ಟಿದ್ದು, ಅದ್ರ ಮೇಲೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದಕ್ಕೆ ಒಂದು ಕಬೋರ್ಡ್ ಮಾಡಿಕೊಟ್ಟಿದ್ದು ಭಾಳ ಚೆನ್ನಾಗಿದೆ. ಈಗ TV ಯೂನಿಟ್ ಪಕ್ಕದಲ್ಲಿ ಪೂಜಾ ರೂಮ್ ಮಾಡಿಕೊಟ್ಟಿದ್ದು, ಪೂಜಾ ರೂಮ್ಗೆ ಗ್ಲಾಸ್ ವರ್ಕು ಪೆಂಡಿಂಗ್ ಇದೆ, ಅದೊಂದು ನಿಮಗೆ ಫಿನಿಶ್ ಮಾಡಿ ಕೊಡ್ತಾರೆ ಈ ವೀಕಲ್ಲಿ. ಇದು ಪೂಜಾ ರೂಮ್ ಆಗಿದ್ದು ತುಂಬ ಚೆನ್ನಾಗಿ ಬಂದಿದೆ ಪೂಜಾ ರೂಮು. ಪಕ್ಕದಲ್ಲಿ ನಿಮಗೆ ಅಗ್ನಿಮೂಲೆಯಲ್ಲಿ ವಾಸ್ತುಬದ್ಧವಾಗಿ ಕಿಚನ್ ಏರಿಯಾ ಮಾಡಿಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಸ್ಕ್ವಾಡ್ಸ್ನ ಹಾಕಿದ್ದು, ಟ್ಯಾಂಡ್ರಮ್ ಬಾಕ್ಸು ಜೊತೆಗೆ ಓವರ್ ಹೆಡ್ ಕಬೋರ್ಡು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಅಕ್ರಾಲಿಕ್ ಶೀಟಿಂದ ಮಾಡಿರ್ತಕ್ಕಂಥದ್ದು. ಹಾಗೆ ಇದು ಏನು ಒಗ್ಗರಣೆ ಡಬ್ಬಿಗಳು ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದು, ಒಂದೊಳ್ಳೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ವಾಟರ್ ಪ್ಯೂರಿಫೈರ್ ಇಟ್ಕೊಳ್ಳೋದಕ್ಕೆ ನೋಡಿ ಯಾವ ರೀತಿ ಇದೆ. ಇಲ್ಲೂ ಅಷ್ಟೇ ಏನಾದರೂ ಸ್ಟೋರೇಜ್ ಮಾಡ್ಕೋಬೋದು. ಈವನ್ ಆ ಕಡೆಯೂ ಕೂಡ ಸ್ಟೋರೇಜ್ಗೆ ಕೊಟ್ಟಿದ್ದು. ಓಕೆ, ಇಲ್ಲೂ ನಿಮಗೆ ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ಗ್ಯಾಸ್ ಕನೆಕ್ಷನ್ಗೆ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದು. ನಿಮಗೆ ಟ್ಯಾಂಡ್ರಮ್ ಬಾಕ್ಸ್ ಎಲ್ಲ ನೋಡಿ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಕಿಚನ್ ಏರಿಯಾಯಿಂದ ನಿಂತ್ಕೊಂಡು ನೋಡಿದ್ರೆ ಡೈನಿಂಗ್ ಹಾಲು ಮತ್ತು ಸ್ಟೇರ್ ಕೇಸು ಈ ರೀತಿ ಕಾಣಿಸುತ್ತೆ. ಹಾಗೂ ಹಾಲು ಕೂಡ ಈ ರೀತಿ ಕಾಣಿಸುತ್ತೆ. ದೇವ್ರ ಮನೆ ಆಪೋಸಿಟ್ಟು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ ಒಳಗಡೆ ಜೊತೆಗೆ UPS ಪಾಯಿಂಟು ಕೂಡ ಕೊಟ್ಟಿದ್ದಾರೆ. ಇದೊಂದು ಡಿಸೈನು. ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಜಾಗ ಇರೋದನ್ನು ನೀವು ಒಂದು 4 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಆ ರೀತಿ ಜಾಗ ಇದೆ. ಮತ್ತು ಇಲ್ಲಿ ಬಂದರೆ ನಿಮಗೆ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದು, ಫ್ರಿಜ್ ಪಾಯಿಂಟು, ಫ್ರಿಜ್ ಇಟ್ಕೋಬೋದು. ಹಾಗೂ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಎಕ್ಸಾಸ್ಟ್ ಕೂಡ ಪಾಯಿಂಟ್ ಇದೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು, ಅಡಿಗೆ ಮನೆ, ಪೂಜಾ ರೂಮು, ಅಟ್ಯಾಚ್ ಒಂದು ಕಾಮನ್ ಟಾಯ್ಲೆಟು ಮಾಹಿತಿ. ಆದರೆ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸು ವೈಡ್ ಆಗಿದ್ದು, ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೀಕುಡ್ ಪಿಲ್ಲರ್ಗಳನ್ನ ಕೊಟ್ಟು ಇಲ್ಲಿ ಏನು ಜಾಗ ಇದೆಯೋ ಫಾರ್ ಸೇಫ್ಟಿಗೋಸ್ಕರ ಈ ರೀತಿ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು POP ಫಾಲ್ ಸೀಲಿಂಗು. ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗೋದಾದರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ 5/6 ರೋಡ್ ಫೇಸಿಂಗ್ ವಿಂಡೋ ಕೊಟ್ಟಿದ್ದು. ಈ ಕಡೆ ನಿಮಗೆ ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಮಿರರು. ಬ್ಯಾಕ್ ಸೈಡ್ ನಿಮಗೆ ಸ್ಟೋರೇಜು. ಆ್ಯಂಡ್ ಫ್ಲೋರಿಂಗ್ ಈ ಥರ ಇದೆ. ಈ ಕಡೆಯಿಂದ ವ್ಯೂ ನೋಡೋದಾದರೆ POP ಫಾಲ್ ಸೀಲಿಂಗು,
ಅಟ್ಯಾಚ್ ವಾಶ್ರೂಮು ಆ್ಯಂಡ್ ಬಾಲ್ಕನಿ ಹೊಂದಿದೆ. ಇದು ರೋಡ್ ಫೇಸಿಂಗ್ ಬಾಲ್ಕನಿ ಆಗಿದೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿದ್ದು, ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡು ಡಿಸೈನ್ ಈ ರೀತಿ ಮಾಡಿದ್ದು, POP ಫಾಲ್ ಸೀಲಿಂಗ್ ಈ ರೀತಿ ಇದೆ, ಮತ್ತು ವಾಲ್ ಡಿಸೈನ್ ಕೂಡ ಈ ರೀತಿ ಶೀಟಿಂದ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬು ಮತ್ತು ಎಳೆಯೋ ಡ್ರಾಯರ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಹಾಗೂ ಇದು ಬೆಡ್ಡು ಕಾಟ್ ಬಂದು ನಿಮಗೆ ಹೈಡ್ರೋಲಿಕ್ ಕಾಟ್ ಆಗಿದ್ದು, ಲಿಫ್ಟ್ ಮಾಡಿ ಸ್ಟೋರೇಜ್ ಮಾಡ್ಕೋಬೋದು ವೆಕೇಷನ್ ಥಿಂಗ್ಸ್ ಏನಾದರೂ. ಇದು ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಪರ್ಪಸ್ಸು ಬ್ಯಾಕ್ ಸೈಡ್ ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಮಿರರು, ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೆಳಗಡೆ ಎಲ್ಲ ಕೊಟ್ಟಿದ್ದು. ಇದು ಒಂದು TV ಯೂನಿಟ್ ಕೊಟ್ಟಿದ್ದು. ಇದ್ರ ಬ್ಯಾಕ್ ಸೈಡ್ ನಿಮಗೆ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ. ಆದರೆ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಸ್ಟೇರ್ ಕೇಸು ವಿತ್ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಥರ್ಡ್ ಫ್ಲೋರ್ ಬರ್ತಿದ್ದ ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಈ ರೀತಿ ಜಾಗನ ಮಾಡಿಕೊಟ್ಟಿದ್ದು. ಈವನ್ ಇಲ್ಲೂ ಕೂಡ ಸ್ಟೋರೇಜು ಜಾಸ್ತಿನೇ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಹಾಗೂ ಇದು ಒಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ತೀನಿ. ಎಂಟ್ರಿ ಆಗ್ತಿದ್ದಾಗೆ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು. ಕಾಟ್ ಬ್ಯಾಕ್ ಸೈಡ್ ಒಂದೊಳ್ಳೆ ವೆಲ್ ಡಿಸೈನ್ ಇಂಟೀರಿಯರ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಬಂದಿದೆ ಇಂಟೀರಿಯರು ವರ್ಕು. ಇದು ಬಂದು ವಾರ್ಡ್ರೋಬು ಮತ್ತು ಎಳೆಯೋ ಡ್ರಾಯರ್ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಸ್ಟೋರೇಜ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಜೋರಾಗೆ ಮಾಡಿಕೊಟ್ಟಿದ್ದಾರೆ ಸ್ಟೋರೇಜು. ಹಾಗೂ ಕಾಟ್ ಆಪೋಸಿಟ್ಟು ನಿಮಗೆ TV ಯೂನಿಟ್ಟು, ಡ್ರೆಸ್ಸಿಂಗ್ ಮಿರರು ವಿತ್ ಸ್ಟೋರೇಜ್ ಕೊಟ್ಟಿದ್ದು. ಅದ್ರ ಬ್ಯಾಕ್ ಸೈಡು ಸೇಮು ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿದ್ದು. ಅದು ಗೆಸ್ಟ್ ಬೆಡ್ರೂಮ್ ಆಯಿತು. ಇದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ತೀನಿ. ಇದು ಫ್ಲೋರಿಂಗ್ ಎಲ್ಲ ವುಡನ್ ಟೈಪ್ ಆಫ್ ಟೈಲ್ಸ್ನ ಯೂಸ್ ಮಾಡಿದ್ದು. ವೆಂಟಿಲೇಷನ್ಗೆ 5/6 ರೋಡ್ ಫೇಸಿಂಗ್ ವಿಂಡೋ ಕೊಟ್ಟಿದ್ದಾರೆ. ಮತ್ತು POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ಪ್ಲೈನ್ ವಾಲ್ ಕೊಟ್ಟಿದ್ದು. ನಿಮಗೆ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಜಿಮ್ ಏರಿಯಾ ಮಾಡ್ಕೋಬೋದು, ಅಥವಾ ಯೋಗಾಸನ ಮಾಡ್ಬೋದು, ಆರ್ಎಲ್ಸ್ ಬೇರೆ ರೂಮ್ ಆದರೂ ಕಾಟ್ ಹಾಕಿ ರೂಮ್ ಆದರೂ ಕೂಡ ಮಾಡ್ಕೋಬೋದು. ಯಾಕಂತಂದರೆ ಈ ರೂಮಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ, ಅಟ್ಯಾಚ್ ಬಾಲ್ಕನಿ ಇದೆ. ಇದು ಅಟ್ಯಾಚ್ಡ್ ರೋಡ್ ಫೇಸಿಂಗ್ ಬಾಲ್ಕನಿ ಆಗಿತ್ತು. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಹಾಗಾಗಿ ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು, ಬೇರೆ ರೀತಿ ಆಗಿದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಬಾತ್ರೂಮ್ ವಾಸ್ಕಾಲ್ ಆಗಿರ್ಬೋದು, ರೂಮ್ ವಾಸ್ಕಾಲ್ ಆಗಿರ್ಬೋದು, ಅಥವಾ ಬಾಲ್ಕನಿ ವಾಸ್ಕಾಲ್ ಆಗಿರ್ಬೋದು, ನಿಮಗೆ ಕಂಪ್ಲೀಟಾಗಿ ಟೀಕ್ವುಡ್ಡಿಂದ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಡೋರ್ ಮಾತ್ರ ನಿಮಗೆ ಚೇಂಜಸ್ ಬರುತ್ತೆ. ರೂಮ್ ಡೋರು, ಬಾತ್ರೂಮ್ ಡೋರ್ಸು ಅದೆಲ್ಲ ಚೇಂಜಸ್ ಬರುತ್ತೆ. ಆದರೆ ವಾಸ್ಕಾಲು ಕಂಪ್ಲೀಟಾಗಿ ಟೀಕ್ವುಡ್ ಆಗಿರುತ್ತೆ. ವಿಂಡೋಗಳು, ಮೇನ್ ಡೋರ್ ವಾಸ್ಕಾಲು, ಮೇನ್ ಡೋರು ಜೊತೆಗೆ ಪೂಜಾ ರೂಮ್ ಡೋರು, ಪೂಜಾ ರೂಮ್ ವಾಸ್ಕಾಲು ಪ್ರತಿಯೊಂದೂ ನಿಮಗೆ ಟೀಕ್ವುಡ್ದೇ ಆಗಿರುತ್ತೆ. ಸೊ ಇವಾಗ ನಾವು ಮಾತಾಡ್ತಾ ಟೆರೇಸಿಗೆ ಬರ್ತಾ ಇದ್ದೀವಿ. ಟೆರೇಸಲ್ಲಿ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದು, ಸ್ಕೈಲೈಟ್ ನಿಮಗೆ ಈ ರೀತಿ ಇದೆ. POP ಫಾಲ್ ಸೀಲಿಂಗ್ ಕೂಡ ಒಂದೊಳ್ಳೆ ಡಿಸೈನಲ್ಲಿ ಮಾಡಿ ಕೊಟ್ಟಿದ್ದಾರೆ. ಟೆರೇಸಿಗೆ ಬರ್ತಿದ್ದಾಗೆ ಅಲ್ಲಿ ಏರೋಪ್ಲೇನ್ ಹೋಗ್ತಾಯಿದೆ. ಟೆರೇಸಿಗೆ ಬಂದ ತಕ್ಷಣ ನಿಮಗೆ ಪಾರ್ಟಿಷಿಯನ್ ಥರ ಎರಡು ಕಡೆ ಆಗುತ್ತೆ. ಈ ಕಡೆ ಬಂದರೆ ನಿಮಗೆ
ವಾಷಿಂಗ್ ಮಿಷಿನ್ ಪಾಯಿಂಟ್ ಇದ್ದು ಔಟ್ಲೆಟು ಇನ್ಲೆಟು ಎಲೆಕ್ಟ್ರಿಕಲ್ ಪಾಯಿಂಟು ಮತ್ತು ಏನಾದ್ರು ಸ್ಟೋರೇಜ್ ಮಾಡ್ಕೋಬೋದು. ಮೇಲೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ ಪಾಯಿಂಟ್ ಬಿಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ಬಟ್ಟೆನ ಮ್ಯಾನ್ಯುಲಿ ವಾಶ್ ಮಾಡೋದಕ್ಕೂ ಕೂಡ ಕಲ್ಲು ಹಾಕಿದ್ದಾರೆ. ಸೊ ಇಲ್ಲಿ ಸೋಲಾರ್ ಪಾಯಿಂಟು. ಈ ಕಡೆ ಬಂದರೆ ನಿಮಗೆ ಬಟ್ಟೆನ ಹಾರಾಕೊಳ್ಳೋದಕ್ಕೆ 2 ಕಡೆ ಕಂಬಿ ಬಿಟ್ಟಿದ್ದು, ಮೇಲೋಗೋದಕ್ಕೆ MS ಲ್ಯಾಡರ್ ಕೊಟ್ಟಿದ್ದು. ಇದು ರೋಡ್ ಫೇಸಂಗ್ ಆಗಿರುತ್ತೆ. ಸೊ ಒಟ್ಟಾರೆ ಆಗಿ ಹೇಳಬೇಕು ಅಂದರೆ ಇದೊಂದೊಳ್ಳೆ ಪ್ರೈಮ್ ಲೊಕೇಶನಲ್ಲಿದ್ದು ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ. ವಾಟ್ರ್ ಕನೆಕ್ಷನ್ ಕೂಡ ತುಂಬ ಚೆನ್ನಾಗಿದ್ದು, ಹಾಗೂ ಡೆವಲಪಿಂಗ್ ಏರಿಯಾ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದರೆ ಅಲ್ಲೇನು ನಿಮಗೆ ಗಾಡಿಗಳು ಓಡಾಡ್ತಿದೆ, ಅಲ್ಲಿಂದ ಮೇಲೆ ಹೋದರೆ ನಿಮಗೆ ಹಾಲಿಡೇ ವಿಲೇಜ್ ರೋಡ್ ಸಿಗುತ್ತೆ. ಅಲ್ಲಿಂದ ಆರಾಮಾಗಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ 1.3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಮನೆ ಇದಾಗಿದ್ದು. ಮತ್ತೊಮ್ಮೆ ಈ ಮನೆಯ ಮಾಹಿತಿ ಹೇಳೋದಾದರೆ 20/30 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ 4 BHK ಮನೆ ಇದಾಗಿದ್ದು BDA ಆಗಿರುತ್ತೆ. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, ಒಳಗಡೆ ಇನ್ಸೈಡು 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ. ಜೊತೆಗೆ ಪೂಜಾ ರೂಮ್ದು ಗ್ಲಾಸ್ ಫಿಟ್ಟಿಂಗ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸು ಬೇಸಿಕ್ ಜಾಗ್ವಾರ್ನ ನಿಮಗೆ ಹಾಕಿ ಕೊಡ್ತಾರೆ. ಸೊ ಇದಿಷ್ಟು ಈ ಮನೆಯಲ್ಲಿ ಪೆಂಡಿಂಗ್ ಇರುವಂಥ ವರ್ಕ್ ಡೀಟೇಲ್ಸ್. ಆದರೆ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,89,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರು ಈ ಒಂದು ಲೊಕೇಶನಲ್ಲಿ ಮನೆನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟು ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.